ಇವತ್ತು ಕೆಲವೇ ಕ್ಷಣಗಳಲ್ಲಿ ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ ವಿಶ್ವಕಪ್ ಹಣಾಹಣಿ ನಡೆಯಲಿದೆ. ಫೈನಲ್ ಪಂದ್ಯಕ್ಕಾಗಿ ಎಲ್ಲರೂ ಕೂಡ ಕಾತರದ ಕ್ಷಣಕ್ಕಾಗಿ ಎದುರು ನೋಡ್ತಿದ್ದಾರೆ. ಈ ನಡುವೆ ಮೈಸೂರಿನಲ್ಲಿರುವಂತಹ ಕ್ರಿಕೆಟ್ ಪ್ರೇಮಿಗಳು ಕೂಡ ಈ ಬಾರಿ ಭಾರತ ಗೆದ್ದು ಬರಲಿ ಅಂತೇಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮೈಸೂರಿನ ಅಗ್ರಹಾರದಲ್ಲಿರುವಂತಹ 101 ಗಣಪತಿ ದೇವಸ್ಥಾನದಲ್ಲಿ ಈಗ ವಿಶೇಷ ಪೂಜೆಯನ್ನು ಸಲ್ಲಿಸ್ತಿರೋದು ಪ್ರಮುಖವಾಗಿ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಪ್ರತಿ ಬಾರಿ ಭಾರತದ ವಿರುದ್ಧ ಯಾವುದೇ ತಂಡ ಕ್ರಿಕೆಟ್ ಪಂದ್ಯದಲ್ಲಿ ಸ್ಪರ್ಧಿಯಾಗಿ ಬಂದ್ರೆ ಆ ತಂಡದ ವಿರುದ್ಧ ಭಾರತ ಗೆದ್ದು ಬರಲಿ ಅಂತೇಳಿ 101 ಗಣಪತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋದು ವಾಡಿಕೆ. ಹಲವು ವರ್ಷಗಳಿಂದ ನಿರಂತರವಾಗಿ ಕರ್ನಾಟಕ ಸೇನಾಪಡೆಯ ಕಾರ್ಯಕರ್ತರು ಹಾಗೂ ಕ್ರಿಕೆಟ್ ಪ್ರೇಮಿಗಳು ಎಲ್ಲರೂ ಕೂಡ ಪೂಜೆಯನ್ನು ಸಲ್ಲಿಸ್ತಾ ಬರ್ತಿದ್ದಾರೆ. ಇವತ್ತು ಕೂಡ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈಡುಗಾಯಿಯನ್ನ ಒಡೆಯುವ ಮೂಲಕ ವಿಶೇಷ ಪೂಜೆಯನ್ನ ಸಲ್ಲಿಸ್ತಿರೋದನ್ನ ನೀವು ಗಮನಿಸ್ತಿರ್ಬೋದು. ಈಡುಗಾಯಿಯನ್ನ ಒಡೆದು ಭಾರತ ಗೆದ್ದು ಬರಬೇಕು ಅಂತ ಹೇಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿ ಆಟಗಾರರು ಅಂದ್ರೆ ಕ್ರಿಕೆಟ್ ಆಟಗಾರರ ಭಾವಚಿತ್ರವನ್ನ ಹಿಡಿದು ಆ ಭಾವಚಿತ್ರ ಹಿಡಿದಂತಹ ಕ್ರಿಕೆಟ್ ವ್ಯಕ್ತಿಯ ಹೆಸರಲ್ಲಿ ಅಂದ್ರೆ ಆಟಗಾರನ ಹೆಸರಿನಲ್ಲಿ ಸದ್ಯ ವಿಶೇಷ ಪೂಜೆಯನ್ನ ಸಲ್ಲಿಸ್ತಿದ್ದಾರೆ. ಅವರ ಹೆಸರಿನಲ್ಲಿ ಅರ್ಚನೆಯನ್ನ ಮಾಡುವಂತ ಕೆಲಸಕ್ಕೂ ಕೂಡ ಕೆಲಸ ಮಾಡ್ತಾರೆ. ಜಯಘೋಷವನ್ನು ಕೂಡ ಕೂಗುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನಮ್ಮ ಜೊತೆ ಕ್ರಿಕೆಟ್ ಪ್ರೇಮಿಗಳನ್ನು ನೋಡ್ತಿರ್ಬೋದು. ಅವರ ಭಾವಚಿತ್ರಗಳನ್ನು ಹಿಡಿದು ಅವರು ವಿಶೇಷ ಪೂಜೆಯನ್ನು ಸಲ್ಲಿಸ್ತಿದ್ದಾರೆ. ಪ್ರಮುಖವಾಗಿ ಹಾರ್ದಿಕ್ ಪಾಂಡ್ಯ ಆಗ್ಬೋದು, ಸಂಜು ಸ್ಯಾಮ್ಸನ್ ಆಗ್ಬೋದು, ಸೂರ್ಯಕುಮಾರ್ ಯಾದವ್ ಆಗ್ಬೋದು, ಹೀಗೆ ಹಲವು ಆಟಗಾರರ ಒಂದು ಭಾವಚಿತ್ರವನ್ನು ಹಿಡಿದು ಅವರ ಹೆಸರಿನಲ್ಲಿ ಅರ್ಚನೆ ಪೂಜೆಯನ್ನ ಮಾಡಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ನಮ್ಮ ಜೊತೆ ಕ್ರಿಕೆಟ್ ಪ್ರೇಮಿಗಳಿದಾರ ಅವ್ರನ್ನ ಮಾತಾಡಿಸುವಂತ ಕೆಲಸಕ್ಕೆ ಮುಂದಾಗ್ತೀನಿ. ಸರ್, ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ ಹಣಾಹಣಿ ಸರ್, ಏನ್ ನಿರೀಕ್ಷೆ ಇದೆ ಸರ್? ಬಹಳ ರೋಚಕತೆ ಇದೆ. ನಾವು 101 ಗಣಪತಿನಲ್ಲಿ 101 ತೆಂಗಿನಕಾಯಿನ ಹೊಡೆಯೋದ್ರ ಮುಖಾಂತರ ಯಾವುದೇ ವಿಘ್ನಗಳಿದೆ. ಏನು 20 ವರ್ಷದಿಂದ ನಾವು ನ್ಯೂಜಿಲೆಂಡ್ ಮೇಲೆ ವರ್ಲ್ಡ್ ಕಪ್ ಅಲ್ಲಿ ಗೆಲ್ಲಕ್ಕಾಗಲಿಲ್ಲ. ಈ ಬಾರಿ ಗೆಲ್ಲೇಬೇಕು ಅಂತ ನಮ್ಮ ಯುವ ಪಡೆ ಬಹಳ ಸಜ್ಜಾಗಿದ್ದಾರೆ. ಇಶಾನ್ ಕಿಶನ್ ಹಾಗೂ ಸಂಜು ಸ್ಯಾಮ್ಸನ್ ಹಾಗೂ ಅಭಿಷೇಕ್ ಶರ್ಮಾ 2-3 ಮ್ಯಾಚಲ್ಲಿ ಫ್ಲಾಪ್ ಆಗಿದ್ದಾರೆ. ಕಳೆದ ಬಾರಿ ಏನು ವಿರಾಟ್ ಕೊಹ್ಲಿ ಅವರು ಅದೇ ರೀತಿ ಫ್ಲಾಪ್ ಆಗಿದ್ರು. ಅವಾಗ ರೋಹಿತ್ ಶರ್ಮಾ ಮಾಡಿದ್ರು ಫೈನಲ್ ಅಲ್ಲಿ ನೋಡಿ ರೋಹಿತ್ ಶರ್ಮಾ ಮಾಡ್ತಾರೆ ಅಂತ. ಅದೇ ರೀತಿ ಇವತ್ತು ಅಭಿಷೇಕ್ ಶರ್ಮಾ ಆಡಿ ಇಂಡಿಯಾವನ್ನ ಗೆಲ್ಲಿಸ್ತಾರೆ. ಬುಮ್ರಾ ಆಗ್ಬೋದು ಹಾಗೂ ಹಾರ್ದಿಕ್ ಪಾಂಡ್ಯ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. 140 ಕೋಟಿ ಭಾರತೀಯರ ನಿರೀಕ್ಷೆ ಇದೆ. ಈ ಸಲ ಕಪ್ ಗೆಲ್ಲುತ್ತೆ. ಇತಿಹಾಸ ಮರುಕಳಿಸುತ್ತೆ. ನ್ಯೂಜಿಲೆಂಡ್ ತಂಡದ ಮೇಲೆ ಈ ಸಲ ಗೆಲ್ತದೆ ಸರ್ ಭಾರತ. ಸರ್, ಇವತ್ತಿನ ಪಂದ್ಯದಲ್ಲಿ ಭಾರತದ ಮೇಲೆ ನಿರೀಕ್ಷೆ ಏನಿದೆ ಸರ್? ಏನಂತಂದ್ರೆ 20 ವರ್ಷದ ಇತಿಹಾಸದಲ್ಲಿ ನ್ಯೂಜಿಲೆಂಡ್ ಮತ್ತು ಹಾಗೂ ಭಾರತ ಆಡಿರ್ತಕ್ಕಂಥ ಇತಿಹಾಸ ಇದೆ. 20 ವರ್ಷದ ಒಂದು ಏನು ಇದು ಪರಿಣಾಮ ಇದೆ ಇವತ್ತು ಮರುಕಳಿಸುತ್ತೆ. ಇವತ್ತು ಇಂಡಿಯಾದಲ್ಲಿ ಒಳ್ಳೊಳ್ಳೆ ಯುವ ಆಟಗಾರರಿದ್ದಾರೆ. ಹಾಗಾಗಿ ಇಲ್ಲಿವರೆಗೂ ಗೆದ್ದಿರ್ತಕ್ಕಂಥದ್ದನ್ನು ನೋಡಿದಾಗ ಇಂಡಿಯಾ ವಿಭಾಗದಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ನಮ್ಮ ಕರ್ನಾಟಕ ಸೇನಾಪಡೆ ಏನಿದೆ ಇತಿಹಾಸದಲ್ಲಿ ಪ್ರತಿ ವರ್ಷ ಇಂಡಿಯಾ ಗೆಲ್ಲಿ ಅಂತ ಹೇಳ್ಬಿಟ್ಟು ನಾವು ಈ ಆಚರಣೆಯನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ಈ ವರ್ಷನೂ ಕೂಡ ಮಾಡಿದ್ದೀವಿ. ಇವತ್ತು 100% ಇಂಡಿಯಾ ಗೆಲ್ಲೋದು ಗ್ಯಾರಂಟಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಯಾವ ಆಟಗಾರನ ಮೇಲೆ ಹೋಪ್ ಇದೆ ಸರ್? ಸರ್, ನಮಗೆ ಬೌಲಿಂಗ್ ಬುಮ್ರಾ ಮೇಲೆ ಹೋಪ್ ಇದೆ ಸರ್. ಯಾಕೆಂತಂದ್ರೆ ಲಾಸ್ಟ್ ಟೈಮ್ ಇದರಲ್ಲಿ ಮ್ಯಾಚಲ್ಲಿ ಈಸಿಯಾಗಿ ಎಲ್ಲ ಮ್ಯಾಚ್ ಅಂತ ಟೆನ್ಷನ್ ಆಗೋಯ್ತು. ಅದರಲ್ಲಿ ಅವರು ಬೌಲಿಂಗಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಅವ್ರ ಮೇಲೆ ಹೋಪ್ ಇದೆ. ಅದಾದಮೇಲೆ ದುಬೈ ಇದ್ದಾರೆ, ಅವರೆಲ್ಲ ಇದ್ದಾರೆ. ಕಳೆದ ಸಾರಿ ನಾವು ಇದೇ ಥರ T20 ಆಗಿರ್ಬೋದು, ವಿಶ್ವಕಪ್ 50 ಆಗಿರ್ಬೋದು, ಇದೇ ರೀತಿ ನಾವು ಇಲ್ಲಿ ಬಂದು ಪೂಜೆ ಮಾಡಿಸಿ 101 ತೆಂಗಿನಕಾಯಿ ಹೊಡೆಯೋ ಮುಖಾಂತರ ಪೂಜೆ ಮಾಡಿಸಿ ಅದೇ ರೀತಿ ಈ ಸಲ ಸಹ ನಾವು ಕಪ್ಪು ಗೆಲ್ಲೇಬೇಕು ಅನ್ನೋ ಮುಖಾಂತರ ನಾವು ವಿದ್ಯಾಗಣಪತಿಗೆ ಪೂಜೆ ಮಾಡಿಸಿದ್ವಿ. ಜೈ ಹಿಂದ್, ಜೈ ಕರ್ನಾಟಕ. ಏನ್ ನಿರೀಕ್ಷೆ ಇದೆ ಸರ್ ಇವತ್ತಿನ ಪಂದ್ಯ? ಬ್ಯಾಟಿಂಗ್ ಅಲ್ಲಿ ಸಂಜು ಸ್ಯಾಮ್ಸನ್, ಹಾರ್ದಿಕ್ ಪಾಂಡ್ಯ, ತಿಲಕ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಸ್ಲಾಗ್ ಓವರ್ಸ್ ಅಲ್ಲಂತೂ ಲಾಸ್ಟ್ 4ನೇ ಓವರ್ ಅಲ್ಲಂತೂ ಹಾರ್ದಿಕ್ ಪಾಂಡ್ಯ ಭರ್ಜರಿ 6ಗಳು ಹೊಡಿತಾರೆ. ಬೌಲಿಂಗ್ ಅಲ್ಲೂ ವರುಣ್ ಚಕ್ರವರ್ತಿ ಆಗಿರ್ಬೋದು, ಮಿಸ್ಟ್ರಿ ಸ್ಪಿನ್ನರ್ ಅಂತಾನೆ ಕರಿಬಹುದು ಅವ್ರನ್ನ. ಅವರು ಬುಮ್ರಾ ಒಳ್ಳೆ ವಿಕೆಟ್ ತೆಗೆದಿದ್ದಾರೆ. ಈ ಸರಿ ತೆಗಿತಾರೆ ಅಂತ ಗೆಲುವಿದೆ. ಭಾರತ ಗೆಲ್ಲುತ್ತೆ. ಟಾಸ್ ವಿನ್ ಆದ್ರೆ ಇಂಡಿಯಾ ಎಷ್ಟನ್ನು ಹೊಡೆದ್ರೆ ಒಂದು ಗೆಲ್ಲುವ ಚಾನ್ಸಸ್ ಜಾಸ್ತಿ? ಇವತ್ತೊಂದು ಹೈ ವೋಲ್ಟೇಜ್ ಪಂದ್ಯ, ಅದರಿಂದ 250 ಮಿನಿಮಮ್ 250 ಹೊಡೆದ್ರೆ ಖಂಡಿತ ಯಾವ ತಂಡ ಗೆಲ್ಲುತ್ತೋ ಅಂತ ನಾವು ಇವತ್ತು ಏನು ನೀವು ವಿಘ್ನೇಶ್ವರನ ಮೇಲೆ ಪೂಜೆ ಮಾಡಿದ್ದೀವಿ. ಅಡೆತಡೆ ಎಲ್ಲ ನಿವಾರಣೆ ಆಗಬೇಕು, ಇಂಡಿಯಾ ಗೆಲ್ಲಬೇಕು ಅನ್ನೋದು ವಿಚಾರವಾಗಿ ನಮ್ಮ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ 250 ಮೇಲೆ ಹೊಡಿತಾರೆ. ಯಾಕೆಂದರೆ ಎಲ್ಲ ಯುವ ಆಟಗಾರರು ನಮ್ಮ ಭಾರತ ತಂಡದಲ್ಲಿ ಇರ್ತಕ್ಕಂಥದ್ದು ಯುವ ಪ್ರತಿಭೆಗಳು. ಅದಕ್ಕೋಸ್ಕರ ಎಲ್ಲ ಒಬ್ರು ಮಿಸ್ ಆದ್ರೆ ಮತ್ತೊಬ್ರು ಹೊಡೆದೇ ನಮ್ಮ ಇಂಡಿಯಾ ಗೆಲ್ಲುತ್ತೆ. ಏನ್ ನಿರೀಕ್ಷೆ ಇದೆ ಸರ್ ಇವತ್ತಿನ ಪಂದ್ಯ? ಈ ದಿನ ಪಂದ್ಯದಲ್ಲಿ ಕುಲ್ದೀಪ್ ಯಾದವ್ನ ಆಡಿಸಿದ್ರೆ ಇನ್ನೂ ಪರಿಣಾಮಕಾರಿ ಅನ್ಸುತ್ತೆ. ವರುಣ್ ಚಕ್ರವರ್ತಿ ಜೊತೆ ಕುಲ್ದೀಪ್ ಯಾದವ್ ಆಡಿಸಿದ್ರೆ ನ್ಯೂಜಿಲೆಂಡ್ ಅವರು ತಿಣ್ಕಾಡ್ತಾರೆ. ಅವರು ಸ್ಪಿನ್ಗೆ ಹೆಚ್ಚು ಚೆನ್ನಾಗಿ ಆಡಿದ್ರು ಕೂಡ ಭಾರತೀಯ ಪಿಚ್ಗಳಲ್ಲಿ ಸ್ವಲ್ಪ ಅನನುಭವಿಗಳೇ ಅವರು. ಹಾಗಾಗಿ ಕುಲ್ದೀಪ್ ಯಾದವ್ನ ಆಡಿಸಿದ್ರೆ ಮ್ಯಾಚ್ ಇನ್ನೂ ಪರಿಣಾಮಕಾರಿಯಾಗಿರ್ತದೆ. ನಾವೆಲ್ಲರೂ ಭಾರತ ಗೆಲ್ಲಬೇಕು ಅಂತ 106 ಕೋಟಿ ಜನರು ಭಾರತೀಯರು, ಬೇರೆ ದೇಶದಲ್ಲಿ ಇರೋರು ಎಲ್ಲರೂ ಕೂಡ ಹಾರೈಸ್ತಾ ಇದ್ದಾರೆ.
ಭಾರತ್ ಮಾತಾ ಕಿ ಜೈ. ಜೈ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ವಂದೇ ಮಾತರಂ. ಏನ್ ನಿರೀಕ್ಷೆ ಇದೆ ಸರ್ ಇವತ್ತಿನ ಪಂದ್ಯ? ಈ ಸಲ ನಾವು ಇಷ್ಟು ವರ್ಷದಿಂದ ಹಿಂಗಿದ್ರೆ ಎಲ್ಲರೂ ಟೀಮಲ್ಲಿ ಇರಬೇಕಾಯ್ತು. ನಮ್ಮ ರೋಹಿತ್ ಶರ್ಮಾ ಇವರೆಲ್ಲ ಇದ್ದಾಗೆಲ್ಲ ಚೆನ್ನಾಗಿತ್ತು. ಈ ಸಲ ಇನ್ನೊಂದು ಟೀಮ್ ಚೆನ್ನಾಗಿದೆ. ಫಸ್ಟ್ ಬ್ಯಾಟಿಂಗ್ ತಗೊಂಡು ಫುಲ್ ಮಾಡಬೇಕು, ಸೆಂಚುರಿ ಮಾಡಿಬಿಟ್ಟು ಆಮೇಲೆ 280-85 ಹೊಡೆದ್ರೆ ಇವ್ರಿಗೆ ವಿನಿಂಗ್ ಚಾನ್ಸ್ ಫಸ್ಟ್ ಬಂದಿದೆ. ಎಲ್ಲರೂ ಆಡ್ಸ್ಬೇಕು. ಅವರೇನೋ ಟ್ಯಾಕ್ಸ್ ತೊಗೊಂಡ್ರೆ ಒಂದು 4-3 ವಿಕೆಟ್ ಬೀಳ್ಬೇಕು ಖಂಡಿತಾಗೆ. ಬಿದ್ದರೆ ಆಮೇಲೆ ಸರಿ ಮಾಡಿ ಒಟ್ಟು ನಾವು ಗೆಲ್ತೇವೆ. ಸರ್, ಈಗ ಭಾರತದ ಮೇಲೆ ನಿರೀಕ್ಷೆ ಏನಿದೆ ಸರ್? ನಿರೀಕ್ಷೆ ಅಭಿಷೇಕ್ ಶರ್ಮಾ ಸೇರಿಸಿ 2 ಸಲ ಪರ್ಫಾರ್ಮ್ ಮಾಡಿಲ್ಲ. ಈ ಸಲ ಚೆನ್ನಾಗಿ ಹೊಡಿತಾರೆ. ನಮ್ಮ ನಿರೀಕ್ಷೆ ಏನಿದೆ ಅಂತಂದರೆ ನಮ್ಮ ದೇಶದಲ್ಲಿ ಗೆದ್ದ ನಂತರ ಒಂದು ಪೆರೇಡ್ ಆಗುತ್ತೆ ಎಲ್ಲ ಕಡೆ ಇಂಡಿಯಾದಲ್ಲಿ. ಲಾಸ್ಟ್ ಟೈಮು ಗಿಂಪಿನಲ್ಲಿ ಆದಾಗ ಸ್ವಲ್ಪ ಕಿಡಿಗೇಡಿಗಳು ಕಲ್ಲೆಲ್ಲ ಹೊಡೆದ, ಅದನ್ನು ಕಂಟ್ರೋಲ್ ಮಾಡಬೇಕು ಪೊಲೀಸು. ಅವ್ರಿಗೆ ತಕ್ಕ ಕ್ರಿಕೆಟರ್ದು ಜೋರಾಗಿ ವಿಜಯಯಾತ್ರೆ ನಡಿಬೇಕು ಪೂರಾ ಭಾರತದಲ್ಲಿ. ಜೈ ಹಿಂದ್ ಜೈ ಕರ್ನಾಟಕ. ಇದಿಷ್ಟು ಮೈಸೂರಿನ ಕ್ರಿಕೆಟ್ ಪ್ರೇಮಿಗಳ ಮಾತು. ಅವರು ಸದ್ಯ ಸಿಹಿಯನ್ನು ಕೂಡ ಹಂಚುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಸಿಹಿ ಅಂದ್ರೆ ಗೆಲ್ಲುವ ಮುನ್ನವೇ ಸಿಹಿಯನ್ನ ವಿತರಣೆ ಮಾಡ್ತಿದ್ದಾರೆ. ಸಿಹಿಯನ್ನ ನೀಡುವ ಮೂಲಕ ಈ ಬಾರಿ ವಿಶ್ವಕಪ್ ನಮ್ಮದೇ ಆಗ್ಬೇಕು ಅಂತ ಹೇಳಿ ಶುಭ ಹಾರೈಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಗೆಲ್ಲುವ ಮುನ್ನವೇ ಇವರು ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅಲ್ಲದೆ ಈ ಬಾರಿ ಭಾರತ ಗೆದ್ದು ಬರುತ್ತದೆ ಅನ್ನೋ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.